ಶಿವಮೊಗ್ಗದಲ್ಲಿ ಅಪಘಾತಗೊಂಡ ಶ್ವಾನಕ್ಕೆ ಓಡೋಡಿ ಹೋಗಿ ನೀರಾದರೂ ತಂದು ಹಾಕುವ ಜನ ಆನೆಯ ಸಾವಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಆನೆ ಮತ್ತು ಮನುಷ್ಯರ ನಡುವಿನ ಹೆಚ್ಚಿರುವ ಸಂಘರ್ಷ. ಅಧ್ಯಯನವೊಂದರ ಪ್ರಕಾರ 2019 ರಿಂದ 2023ರಲ್ಲಿ ಮಾನವ ಮತ್ತು ವನ್ಯಜೀವಿಗಳ ನಡುವೆ 34,000 ಸಂಘರ್ಷದ ಘಟನೆಗಳು ಕಂಡುಬಂದಿವೆ. ಅದರಲ್ಲಿ 74.82% ಆನೆ ಮತ್ತು ಮನುಷ್ಯರ ನಡುವೆ ಏರ್ಪಟ್ಟಿವೆ. ಇನ್ನೊಂದು ಆತಂಕದ ವಿಚಾರವೇನೆಂದರೆ ಕಳೆದ 5 ವರ್ಷಗಳಲ್ಲಿ ಸಂಘರ್ಷದ ಪ್ರಮಾಣ 183ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಆನೆ ಎಂದರೆ ಪೂಜ್ಯ ಭಾವನೆ ಇದೆ. ಆದರೆ ಛಿದ್ರಗೊಂಡ ಕಾರಿಡಾರ್, ಕಾಡಿನೊಳಗೆ ಆಹಾರ, ನೀರಿನ ಕೊರತೆ ಹಾಗೂ ನಿರಂತರ ಕಾಡು ನಾಶದಿಂದಾಗಿ ಅವಸ್ಥಾನ ಕಳೆದುಕೊಂಡು ಕಾಡಾನೆಗಳು ನಾಡಿಗೆ ನುಗ್ತಾ ಇವೆ. ಇದರಿಂದಾಗಿ ಕಾಡಂಚಿನಲ್ಲಿರುವ ಜನರ ದೃಷ್ಟಿಯಲ್ಲಿ ಕಾಡಾನೆ ವಿಲನ್ ಆಗಿ ಮಾರ್ಪಟ್ಟಿದೆ. ಮನುಷ್ಯರ ಮತ್ತು ಕಾಡಾನೆಗಳ ನಡುವಿನ ಸಂಘರ್ಷವನ್ನ ತಗ್ಗಿಸುವಲ್ಲಿ ಮಹತ್ವದ ಜವಾಬ್ದಾರಿ ನಿರ್ವಹಿಸಬೇಕಾದ ಅರಣ್ಯ ಇಲಾಖೆ ಸರಿಕಾರ್ಯಾಚರಣೆಗಷ್ಟೇ ಸೀಮಿತವಾಗಿದೆ ಎಂಬ ಆರೋಪಗಳಿವೆ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ತಮಿಳುನಾಡಿನಲ್ಲಿಯೂ ಆನೆ ಮಾನವನ ಸಂಘರ್ಷವಿದೆ. ಅಲ್ಲಿಯೂ ಕೂಡ ಕಾಡಾನೆಗಳನ್ನ ಹಿಡಿದು ಸ್ಥಳಾಂತರಿಸುವ ಪರಿಪಾಠ ಒಂದೇ ಪರಿಹಾರ ಎಂಬ ಮನಸ್ಥಿತಿ ಇತ್ತು. ಆದರೆ ಮೈಸೂರಿನ ನೇಚರ್ಸ್ ಕನ್ಸರ್ವೇಷನ್ ಫೌಂಡೇಶನ್ ಎಂಬ ಸ್ವಯಂ ಸೇವಾ ಸಂಸ್ಥೆಯು ಆನೆಗಳು ನಡೆದಾಡುವ ಪಥ, ಗುಂಪುಗಳು ಯಾವ ಸಮಯದಲ್ಲಿ ಎಲ್ಲಿ ಇರುತ್ತವೆ ಎಂಬುದು ಕೂಲಂಕುಷವಾಗಿ ಅಧ್ಯಯನ ನಡೆಸಲಾಗಿತ್ತು. ತಮಿಳುನಾಡಿನ ವಾಲ್ಪರೈ ವ್ಯಾಪ್ತಿಯ 102 ಹಳ್ಳಿಗಳ ನಿವಾಸಿಗಳಿಗೆ ಮತ್ತು ಅತಿ ಹೆಚ್ಚು ಸಂಘರ್ಷಕ್ಕೆ ಗುರಿಯಾಗುವ ಪ್ರದೇಶಗಳಲ್ಲಿನ ಜನರಿಗೆ ಕಾಡಾನೆ ಚಲನವಲನದ ಬಗ್ಗೆ ಮುಂಚಿತವಾಗಿಯೇ ಮಾಹಿತಿ ನೀಡುವ ಪದ್ಧತಿಯನ್ನ ಪರಿಚಯಿಸಲಾಯಿತು. ಇದು ಯಶಸ್ವಿಯಾಗಿ ಈ ಭಾಗದಲ್ಲಿ ಕಳೆದ 2 ದಶಕಗಳಲ್ಲಿ ಕಾಡಾನೆಯ ದಾಳಿಗೆ ಒಬ್ಬರು ಮಾತ್ರ ಬಲಿಯಾಗಿದ್ದಾರೆ. ಹೀಗಾಗಿ ವಾಲ್ಪರೈ ಭಾಗದ ಜನರಲ್ಲಿ ಈಗ ಆನೆ ಎಂದ್ರೆ ರೇಸಿಗೆ ಬದಲು ಆರಾಧನೆಯ ಭಾವ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.